ಜೆಡಿಎಸ್ನಲ್ಲಿ ಸಾರಾ ಮಹೇಶ್ ಮಾತೆ ನಡೆಯೋದು. ಮೈಸೂರಲ್ಲಿ ಶಾಸಕ ಜಿಟಿ ದೇವೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜೆಡಿಎಸ್ ಅಲ್ಲಿ ಏನಿದ್ರು ನಮ್ಮ ಮಾತೆಲ್ಲ ನಡೆಯಲ್ಲ, ಸಾರಾ ಮಹೇಶ್ ಅವರು ಹೇಳಿದ್ದೇ ನಡೆಯೋದು. ಮೈಸೂರಲ್ಲಿ ಶಾಸಕ ಜಿಟಿ ದೇವೇಗೌಡ ವಾಗ್ದಾಳಿ ನಡೆಸಿರೋದು. ಸಾರಾ ಮಹೇಶ್ ನಾನೇ ಬಿ ಫಾರ್ಮ್ ಕೊಡೋದು ಅಂದ್ರು, ಪ್ರತಿಪಕ್ಷ ನಾಯಕನನ್ನ ಆಯ್ಕೆ ಮಾಡೋದು ನಾನೇ ಅಂತ ಹೇಳಿದ್ರು. ಸೋತಿರೋರು ಪ್ರತಿಪಕ್ಷ ನಾಯಕರನ್ನ ಆಯ್ಕೆ ಮಾಡ್ತಾರಾ? ಸಾರಾ ಮಹೇಶ್ ವಿರುದ್ಧ ಶಾಸಕ ಜಿಟಿ ದೇವೇಗೌಡ ಕಿಡಿಕಾರಿದ್ದಾರೆ. ಅವರು ಜೆಡಿಎಸ್ ಪಕ್ಷದ ಯಾಕೆ ನಾನು ಲೀಡರ್ ಮಾಡಲಿಲ್ಲ, ಅಪೋಸಿಷನ್ ಲೀಡರ್ ಮಾಡೋಕ್ಕೆ ಎಲ್ಲ ಜನನೂ ಒಪ್ಪಿದ್ರು, ಶಾಸಕರು ಕೂಡ ಒಪ್ಪಿದ್ರು. ಆದರೆ ಅವತ್ತು ಮಾಡ್ತಕ್ಕಂಥ ನಾಳೆನೂ ಕೂಡ ನಿಖಿಲ್ ಅವರು ಕಂಗ್ರ್ಯಾಚುಲೇಷನ್ ಕೂಡ ಮಾಡಿದರು. ನಾಳೆ ನೀವು ನಾಳೆಯಿಂದ ಒಳ್ಳೇದಾಗಲ್ಲ ನಿಮಗೆ, ನಾಳೆ ನಿಮ್ಮ ಜೊತೆ ಇರ್ತೀವಿ ಅಂತ. ಸರಿ, ಅದಾದಮೇಲೆ ಬೆಳಿಗ್ಗೆನೇ ಲೀಡರ್ಶಿಪ್ ಚೇಂಜ್ ಮಾಡಿದ್ರಲ್ಲ ಅಂತ ಸ್ವಲ್ಪ ನನಗೆ ಅಸಮಾಧಾನ ಇತ್ತು. ಆ ವಿಚಾರದಲ್ಲಿ ಸಾರಾ ಮಹೇಶ್ ಅವರು ಜೆಡಿಎಸ್ ಪಕ್ಷದ ಮೀಟಿಂಗಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ನಾನೇ ವಿರೋಧ ಪಕ್ಷದ ನಾಯಕನ ಮಾಡಿಸ್ದೆ, ಹಿಂದುಳಿದವ್ರನ್ನ ನಾನು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಎಲ್ಲ MLA ಗಳ ಜೊತೆ ಮಾತಾಡಿ ಮಾಡಿದ್ದೀನಿ ಅಂತ ಸಭೆಯಲ್ಲಿ ಹೇಳಿದ್ದಾರೆ. ಅವರು ನನ್ನನ್ನು ಕೇಳಲಿಲ್ಲ ಜಿಟಿ ದೇವೇಗೌಡರು, ಅದಕ್ಕೆ ನಾನು ಮಾಡಲಿಲ್ಲ ಅಂತ. ಬಟ್ ನಂದೇನಿತ್ತು ಅಂದರೆ ಸೋತಿರೋರು ಯಾರು ನಾಯಕನ ಆಯ್ಕೆ ಮಾಡಲ್ಲ, ಗೆದ್ದಿರೋ MLA ಗಳೆಲ್ಲ ಸೇರಿ ನಾಯಕನ ಆಯ್ಕೆ ಮಾಡೋದು ಅಂತೇಳಿ ನನಗೆ ಗೊತ್ತಿತ್ತು. ಇವರೇ ಮಾಡ್ತಾರೆ ಅಂತ ನನಗೇನು ಗೊತ್ತಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸುರೇಶ್, ಜಿಟಿ ದೇವೇಗೌಡರು ಸ್ವಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸೋದು ಇದೇ ಮೊದಲೇನಲ್ಲ, ಹಿಂದೆ ಸಾಕಷ್ಟು ಬಾರಿ ಸ್ವಪಕ್ಷದ ವಿರುದ್ಧವೇ ಮಾತನಾಡಿದ್ದಾರೆ. ಈಗ ಮತ್ತೊಮ್ಮೆ ಧ್ವನಿ ಎತ್ತಿರೋದು, ಯಾವ ರೀತಿ ವಾಗ್ದಾಳಿಯನ್ನು ನಡೆಸಿದ್ದಾರೆ, ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ? ಅಂದ್ರೆ JDSನಿಂದ ಏನಾದರೂ ಎರಡೂ ಕಾಲನ್ನ ಹೊರಗಿಟ್ಟಂತೆ ಕಾಣ್ತಾರಾ, ಹಿಂಗೆ ಅಂತ? ಪೂರ್ಣಿಮಾ, ನಿಜಕ್ಕೂ ಕೂಡ ಚುನಾವಣೆಯ ನಂತರದ ಬೆಳವಣಿಗೆ ಮೈಸೂರು ರಾಜಕಾರಣದಲ್ಲಿ JDSನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತೇಳಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ JDS ಈ ಬಾರಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರು ಕೂಡ ಒಂದು ಸ್ಥಾನವನ್ನ ಗೆಲ್ಲೋದು ಸಾಧ್ಯ ಆಗದೆ ಇರೋದು JDS ನಾಯಕರಿಗೆ ಸಾಕಷ್ಟು ಬೇಸರವನ್ನ ತಂದಿದ್ರೆ, ಮತ್ತೊಂದು ಕಡೆ ಮೈಸೂರಿನಲ್ಲಿ JDS ನಾಯಕರ ವಿರುದ್ಧ ಸ್ವತಃ ಏನು ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಟಿ ದೇವೇಗೌಡ ಅವರು ಅಸಮಾಧಾನವನ್ನ ಸ್ಫೋಟಿಸಿದ್ದಾರೆ. ನನ್ನನ್ನು ಯಾರೂ ಕೂಡ ಫೋನ್ ಮಾಡಿ ಕರೀಲಿಲ್ಲ, ನಾನು ಹೋಗೋದಿಕ್ಕೆ ಆಹ್ವಾನ ಬರಬೇಕಾಗಿತ್ತು, ಯಾರು ನನಗೆ ಫೋನ್ ಮಾಡಿದ್ದಾರೆ, ನಾನು ಯಾಕೆ ಹೋಗ್ಬೇಕಾಗಿತ್ತು ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರ ಅಭ್ಯರ್ಥಿಯನ್ನೇ ಮಾಡೋದು ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಹೇಳಿಕೆಯನ್ನ ಕೊಟ್ಟಿದ್ದೆ. ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಖುದ್ದು ಯೋಗೇಶ್ವರ್ ಅವರನ್ನ ನೀವು ಜೊತೆಗೆ ಇಟ್ಕೊಳ್ಳಿ ಅಂತೇಳಿ ಹೇಳಿದ್ದೆ. ಯಾಕಂದ್ರೆ ಅಲ್ಲಿನ ಕ್ಷೇತ್ರದ ಜನರ ನಾಡಿ ಮಿಡಿತ ಯೋಗೇಶ್ವರ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಅವ್ರನ್ನ ಇಟ್ಕೊಂಡು ನೀವು ಚುನಾವಣೆಯನ್ನ ಮಾಡಿ ಅಂತ ಹೇಳಿದ್ದೆ. ಹಾಗಾಗಿ ಈ ಚುನಾವಣೆಯಲ್ಲಿ ಓವರ್ ಕಾನ್ಫಿಡೆನ್ಸ್ ಇಂದ ಸೋಲನ್ನ ಕಂಡಿದ್ದಾರೆ JDS ನಾಯಕರು ಅನ್ನೋ ಒಂದು ಅಸಮಾಧಾನವನ್ನ ಹೊರಡಿದ್ರು. ಜೊತೆಗೆ ಸಾರಾ ಮಹೇಶ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತಹ ಮೈಸೂರಿನ ಜಿಟಿ ದೇವೇಗೌಡ ಅವರು, ಸಾರಾ ಮಹೇಶ್ ನಾನು ಎಲ್ರಿಗೂ ಬಿ ಫಾರ್ಮ್ ಕೊಡ್ತೇನೆ ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ಪ್ರತಿಪಕ್ಷ ನಾಯಕನನ್ನ ಹಿಂದುಳಿದ ವರ್ಗದವ್ರಿಗೆ ಮಾಡಿದ್ದೀನಿ ಅಂತ ಹೇಳ್ತಾರೆ, ನನ್ನನ್ನ ಕೇಳಿಲ್ಲ ಅಂತ ಹೇಳ್ತಾರೆ. ಸೋತಿರೋರನ್ನ ನಾನು ಹೇಗೆ ಹೋಗ ಕೇಳಲಿ, ಸಾರಾ ಮಹೇಶೇ ಇಲ್ಲಿ ಪ್ರತಿಪಕ್ಷ ನಾಯಕರನ್ನ ಆಯ್ಕೆ ಮಾಡ್ತಾರೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ, ಇಷ್ಟರ ಮಟ್ಟಿಗೆ ಬೆಳೆದಿದ್ದಾರ ಸಾರಾ ಮಹೇಶ್ ಅನ್ನೋ ಒಂದು ಅರ್ಥದಲ್ಲಿ ಜಿಟಿ ದೇವೇಗೌಡರು ಹೇಳಿದ್ರು. ಜೊತೆಗೆ ಇನ್ನು 3.5 ವರ್ಷದ ಅವಧಿಯಲ್ಲಿ ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಜೊತೆಗೆ ಕ್ಷೇತ್ರದ ಜನ ನಾನು ಏನ್ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ಎಚ್ಚರಿಕೆಯ ಹೇಳಿಕೆಯನ್ನ ಕೊಡುವ ಮೂಲಕವಾಗಿ ಏನು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರ ಜಿಟಿ ದೇವೇಗೌಡರು, ಬಿಜೆಪಿಯ ಏನು ಸ್ಥಳೀಯ JDS ನಾಯಕರ ಮತ್ತೆ JDSನ ವರಿಷ್ಠರ ಬೇಸರ, ಜೊತೆಗೆ ಜಿಟಿ ದೇವೇಗೌಡ ಅವರನ್ನ ಪಕ್ಷದಲ್ಲಿ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲದೆ ಇರೋದು ಅವರಿಗೂ ಕೂಡ ಅಸಮಾಧಾನ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಹೀಗಾಗಿ ಅಸಮಾಧಾನವನ್ನ ಇದೀಗ ಮತ್ತೊಮ್ಮೆ ಸ್ಫೋಟಗೊಳಿಸಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷರಾಗಿ ಮೈಸೂರಿನ CM ಆಗಿದ್ದಂತ ಸಿದ್ದರಾಮಯ್ಯ ಅವರನ್ನೇ ಸೋಲಿಸಿದಂತ ಕ್ಯಾಂಡಿಡೇಟ್ ಆಗಿದ್ದಂತ ಜಿಟಿ ದೇವೇಗೌಡ ಅವರಿಗೆ ಮನ್ನಣೆಯನ್ನ JDS ಪಕ್ಷದಲ್ಲಿ ಕೊಡದೇ ಇರೋದಕ್ಕೆ ಬೇಸರವನ್ನ ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಈಗ ಸಾರಾ ಮಹೇಶ್ ಅವರ ವಿರುದ್ಧ ಕೂಡ ಅಸಮಾಧಾನ, ಮತ್ತೆ JDS ನಾಯಕರ ವಿರುದ್ಧವೂ ಕೂಡ ಅಸಮಾಧಾನವನ್ನ ಹೊರಹಾಕುವ ಮೂಲಕವಾಗಿ ತಮ್ಮ ಸ್ಪಷ್ಟನೆಯನ್ನ, ತಮ್ಮ ನಿರ್ಧಾರವನ್ನ ಮಾಡೋದಕ್ಕೆ ಜಿಟಿ ದೇವೇಗೌಡರು ಮುಂದಾಗಿದ್ದಾರೆ.
ಪೂರ್ಣಿಮಾ. ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.